ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೋಟ್ಯಾನು ಕೋಟಿ ದೂರವಿರುವ ಗ್ರಹಗಳ ಬಗ್ಗೆ, ಅಂತರಿಕ್ಷದ ಬಗ್ಗೆ ಯಾವಾಗಲೂ ಸಂಶೋಧನೆಗಳೆಲ್ಲ ನಡೆಯೋದು. ಹತ್ತಿರವೇ ಇರುವ ಸಮುದ್ರಗಳ ಬಗ್ಗೆ ಯಾರೂ ಹೆಚ್ಚಿನ ಸಂಶೋಧನೆ ನಡೆಸೋದಿಲ್ಲ. ಎಂದಾದರೂ ಈ ಬಗ್ಗೆ ಯೋಚಿಸಿದ್ದೀರಾ? ಶಾಸ್ತ್ರಜ್ಞರು ಸಹ ಸಮುದ್ರದ ಒಳಹೊಕ್ಕು ಸಂಶೋಧನೆ ನಡೆಸೋದು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಯಾಕೆ ಸಮುದ್ರದ ಬಗ್ಗೆ ಹೆಚ್ಚು ಸಂಶೋಧನೆ ನಡೆಯೋದಿಲ್ಲ ಎಂಬ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಇಂದಿನ ಈ ವಿಡಿಯೋ. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭಿಸೋಣ. ಅಂತರಿಕ್ಷದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿರುವಾಗ ಯಾವ ಗ್ರಹದಲ್ಲಿ ನೀರಿದೆಯೋ ಅಂತಹ ಗ್ರಹಗಳನ್ನೇ ತಮ್ಮ ಅಧ್ಯಯನಕ್ಕೆ ಆಯ್ದುಕೊಳ್ತಾರೆ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ, ಎಲ್ಲಿ ನೀರಿದೆಯೋ ಅಲ್ಲಿ ಜೀವಿಗಳಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಂಬುದೇ ವಿಜ್ಞಾನಿಗಳ ನಂಬಿಕೆ. ನಮ್ಮ ಇಡೀ ಸೌರಮಂಡಲದಲ್ಲಿ ಭೂಮಿಯಲ್ಲಿ ಮಾತ್ರವೇ 7 ಮಹಾ ಸಮುದ್ರಗಳಿವೆ. ಅಷ್ಟೇ ಅಲ್ಲದೆ ಭೂಮಿಯು 70% ನೀರಿನಿಂದ ಕೂಡಿದೆ. ವಿಜ್ಞಾನಿಗಳು ಲಭ್ಯವಿರುವ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿ ಭೂಮಿಯಂತೆ ನೀರು ಹೊಂದಿರುವ ಮತ್ತು ಜೀವಿಗಳನ್ನ ಹೊಂದಿರುವ ಗ್ರಹಗಳು ಯಾವುದಾದ್ರೂ ಇದೆಯಾ ಎಂದು ಸಂಶೋಧನೆ ನಡೆಸುತ್ತಲೇ ಇದ್ದಾರೆ. ಆದರೆ ಭೂಮಿಯಲ್ಲೇ ಇರುವ ಸಮುದ್ರಗಳ ಬಗ್ಗೆ ಹೆಚ್ಚು ಗಮನ ನೀಡ್ತಾ ಇಲ್ಲ, ಸಂಶೋಧನೆಗಳನ್ನು ನಡೆಸುತ್ತಿಲ್ಲ. ಕೋಟ್ಯಾನು ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಇತರೆ ಗ್ರಹಗಳ ಮ್ಯಾಪ್ಗಳನ್ನು ಸಹ ಅಚ್ಚುಕಟ್ಟಾಗಿ ತಯಾರು ಮಾಡಿರುವ ಕೀರ್ತಿ ನಾಸಾಗೆ ಸಲ್ಲುತ್ತೆ. ಇಂತಹ ಸಾಮರ್ಥ್ಯ ಹೊಂದಿರುವ ನಾಸಾ ಅದ್ಯಾಕೋ ಭೂಮಿಯ ಮೇಲಿರುವ 70% ನೀರಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿಲ್ಲ. ಇಲ್ಲಿವರೆಗೆ 20% ಸಮುದ್ರ ಭಾಗವನ್ನಷ್ಟೇ ಎಕ್ಸ್ಪ್ಲೋರ್ ಮಾಡಲು ಸಾಧ್ಯವಾಗಿದೆ ಎಂದೇ ಶಾಸ್ತ್ರಜ್ಞರು ಹೇಳುತ್ತಾರೆ. ಅಂದರೆ ಅನ್ವೇಷಿಸದ 80% ಸಮುದ್ರ ಭಾಗ ಇನ್ನೂ ಹಾಗೇ ಇದೆ ಎಂದೇ ಅರ್ಥ. ಲೋಕಕ್ಕೆ ತಿಳಿಯದ ಇನ್ನೂ ಅದೆಷ್ಟು ಜಲಚರ ಜೀವಿಗಳು ಸಮುದ್ರ ಗರ್ಭದಲ್ಲಿವೆ. ಅಂತಹ ಜಲಚರ ಜೀವಿಗಳಲ್ಲಿ ಮನುಷ್ಯನ ಪ್ರಾಣವನ್ನೇ ತೆಗೆದು ಬಿಡುವ ಅತ್ಯಂತ ವಿಷಕಾರಿ, ಹಾನಿಕಾರಿ ಜೀವ ಜಂತುಗಳಂತೂ ಇರಬಹುದು ಎಂಬುದು ಶಾಸ್ತ್ರಜ್ಞರ ಅಭಿಪ್ರಾಯ. ಸಮುದ್ರದ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡದೇ ಇರಲು ಈ ಅಪಾಯಕಾರಿ ಜೀವ ಜಂತುಗಳು ಕೂಡ ಒಂದು ಪ್ರಮುಖ ಕಾರಣವೇ ಆಗಿವೆ. ಶಾಸ್ತ್ರಜ್ಞರನ್ನ, ವಿಜ್ಞಾನಿಗಳನ್ನ ಸಮುದ್ರದ ಬಗ್ಗೆ ಹೆಚ್ಚು ಅಧ್ಯಯನ ನಡೆಸಲು ತಡೆಯುತ್ತಿರುವ ಆ ಪ್ರಮುಖ ಕಾರಣಗಳೇನು ಎಂಬುದನ್ನ ಚರ್ಚಿಸೋಣ. 1911ರಲ್ಲಿ ಇಂಗ್ಲೆಂಡ್ನ ಹರ್ನಾಲ್ಡ್ ಮತ್ತು ವೂಲ್ಫ್ ಎಂಬ ಕಂಪನಿಯು ಟೈಟಾನಿಕ್ ಎಂಬ ಬೃಹತ್ ಹಡಗನ್ನ ತಯಾರಿಸಿತು. ಈ ಹಡಗು ಸಮುದ್ರದಲ್ಲಿ ಮುಳುಗುವ ಅವಕಾಶವೇ ಇಲ್ಲ ಎಂದೇ ತಯಾರಕರು ವಾದಿಸಿದ್ದರು. ಆದರೆ ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲೇ ಮುಳುಗಿ ಹೋಗಿ ದಾರುಣ ಅಂತ್ಯ ಕಂಡದ್ದು ಎಲ್ಲರಿಗೆ ತಿಳಿದಿರುವಂತಹ ಇತಿಹಾಸವೇ. ಅಂದು ಪ್ರಕೃತಿ ಮತ್ತು ಸಮುದ್ರದ ಮುಂದೆ ಮನುಷ್ಯ ಸೋತು ಹೋದ. ಎಂತಹ ಮೇಧಾವಿಗಳು ತಯಾರಿಸಿದ್ದ ಹಡಗಾಗಿದ್ದರೂ ಸಮುದ್ರದ ಆರ್ಭಟದ ಮುಂದೆ ಆ ಹಡಗಿನ ಆಟವೇನು ನಡೆಯಲಿಲ್ಲ. ಆಶ್ಚರ್ಯಕರ ವಿಷಯವೇನೆಂದ್ರೆ, ಮುಳುಗಿದ ಆ ಹಡಗು ಮುಳುಗಿದ ಸ್ಥಳದಲ್ಲಿ ಕೆಲ ವರ್ಷಗಳವರೆಗೆ ಸಿಗಲೇ ಇಲ್ಲ. ಕಡೆಗೆ 1985ರಲ್ಲಿ ಸಮುದ್ರದ ಯಾವುದೋ ಒಂದು ಭಾಗದಲ್ಲಿ ಟೈಟಾನಿಕ್ ದೊರೆಯಿತು. ಅಂತರಿಕ್ಷ ಪ್ರಯಾಣಕ್ಕಿಂತಲೂ ಕಷ್ಟಕರ ಮತ್ತು ಅಪಾಯಕಾರಿ ಅಂದ್ರೆ ಅದು ಸಮುದ್ರ ಪ್ರಯಾಣ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಟೈಟಾನಿಕ್ ಅನ್ನ ಪತ್ತೆ ಹಚ್ಚಿದ ಸ್ಥಳವನ್ನ ನೋಡ್ಲೆಂದೇ ಉತ್ಸಾಹಿ ತಂಡವೊಂದು ಅಲ್ಲಿಗೆ ಬಂತು. ಟೈಟಾನಿಕ್ ಎಲ್ಲಿ ಮುಳುಗಿತ್ತು ಅಲ್ಲಿನ ನೀರಿನ ವೇಗ 8 ಟರ್ನ್ಸ್ ಪರ್ ಸ್ಕ್ವೇರ್ ಇಂಚಸ್. ಅಲ್ಲಿರುವ ಪ್ರೆಷರ್ ಮನುಷ್ಯನ ದೇಹವನ್ನ ಒಂದೇ ಸೆಕೆಂಡ್ನಲ್ಲಿ ತುಂಡು ತುಂಡಾಗಿಸುತ್ತದೆ. 2022ರ ಜೂನ್ನಲ್ಲಿ ಓಷಿಯನ್ ಗೇಟ್ಗೆ ಸೇರಿದ ಸಬ್ಮರೀನ್ 5 ಮಂದಿಯನ್ನ ಕರೆದುಕೊಂಡು ಟೈಟಾನಿಕ್ ಇರುವ ಪ್ರದೇಶಕ್ಕೆ ಹೊರಟಿತು. ಈ ಜಲಾಂತರ್ಗಾಮಿಯನ್ನ ಟೈಟಾನಿಕ್ ತಲುಪಲೆಂದೇ ತಯಾರು ಮಾಡಲಾಗಿತ್ತು. ಟೈಟಾನಿಕ್ ಅನ್ನ ನೋಡಲೆಂದು ಸಮುದ್ರದಿಂದ ಸುಮಾರು 12,000 ಅಡಿ ತಲುಪಿತು ಆ ಸಬ್ಮರೀನ್. ಅಲ್ಲಿನ ವ್ಯತಿರಿಕ್ತ ವಾತಾವರಣವನ್ನ ತಡೆದುಕೊಳ್ಳಲಾಗದೆ ಆ ತಂಡದ 5 ಜನ ಸ್ಥಳದಲ್ಲೇ ಮೃತಪಟ್ಟರು. ಉತ್ತಮ ಆಧುನಿಕ ತಂತ್ರಜ್ಞಾನದಿಂದ ತಯಾರಾದ ಸಬ್ಮರೀನ್ ಸಹ ಸಮುದ್ರದ ಮುಂದೆ ಸೋತು ಹೋಯಿತು. ಸಮುದ್ರದ ಭೀಕರತೆ ಎಂಥದ್ದು ಎನ್ನುವುದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿ ನಿಂತಿತು. ಮಾನವ ಸಂಕುಲಕ್ಕೆ, ಜನ ಜೀವನಕ್ಕೆ ಸಮುದ್ರದಿಂದ ಎದುರಾದ ವಿಪತ್ತುಗಳಿಂದ ಅನೇಕ ತರಹದ ಸಂಕಷ್ಟಗಳು ಎದುರಾಗಿವೆ. ನೀರೇ ಜೀವಾಳ ಎಂಬ ಮಾತಿದ್ದರೂ ನೀರಿನಿಂದಲೇ ಗಂಡಾಂತರ ಎದುರಾಗಿ ಜೀವವೇ ಕಳೆದುಕೊಂಡು ಹೋಗಿರುವ ಘಟನೆಗಳು ಸಾಕಷ್ಟಿವೆ. ಹಾಗಾಗಿ ಅಂತರಿಕ್ಷದ ಅಧ್ಯಯನವೇ ಸಮುದ್ರದ ಅಧ್ಯಯನಕ್ಕಿಂತ ಸೇಫ್. ಈ ಮಾತಿಗೆ ಪುಷ್ಟಿ ನೀಡುವ ಮತ್ತಷ್ಟು ಕಾರಣಗಳಿವೆ. ಸಾವಿರಾರು ಅಡಿ ಆಳ ಇರುವ ಸಮುದ್ರ ತಳದ ಅತ್ಯಂತ ಆಳವಾದ ಬಿಂದುವನ್ನ ಚಾಲೆಂಜರ್ ಡೀಪ್ ಎನ್ನುತ್ತಾರೆ.
ಈ ಬಿಂದುವಿಗೆ ಸೂರ್ಯನ ಕಿರಣಗಳು ಸಹ ಬೀಳೋದಿಲ್ಲ. ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ಗಳಿಗಿಂತ ಕಡಿಮೆ ಉಷ್ಣತೆ ಇರುತ್ತದೆ. ಇಲ್ಲಿರುವ ವಿಪರೀತ ಒತ್ತಡದ ಕಾರಣದಿಂದ ಅತ್ಯಂತ ಕಡಿಮೆ ಉಷ್ಣತೆಯಲ್ಲೂ ನೀರು ಗಡ್ಡೆ ಕಟ್ಟದೆ ದ್ರವ ರೂಪದಲ್ಲೇ ಇರುತ್ತದೆ. ಇನ್ನು ಸರಳವಾಗಿ ಹೇಳೋದಾದರೆ ನಮ್ಮ ವಾತಾವರಣದ ಒತ್ತಡಕ್ಕೆ ಹೋಲಿಸಿದ್ರೆ 1000 ಪಟ್ಟು ಹೆಚ್ಚು ಒತ್ತಡವನ್ನ ಮಾನವನ ದೇಹಕ್ಕೆ ಹೇರುತ್ತದೆ. ಹಾಗಾಗಿಯೇ ಮನುಷ್ಯನಿಗೆ ಈ ಬಿಂದುವನ್ನ ಸೇರೋದು ಅತ್ಯಂತ ಕಷ್ಟದ ಕೆಲಸವಾಗಿರುತ್ತೆ. ಕೇವಲ ಪ್ರತ್ಯೇಕ ತಂತ್ರಜ್ಞಾನದಿಂದ ತಯಾರಾಗಿರುವ ಜಲಾಂತರ್ಗಾಮಿಗಳಿಂದ ಮಾತ್ರವೇ ಇಲ್ಲಿಗೆ ತಲುಪಲು ಸಾಧ್ಯ. ಜಲಾಂತರ್ಗಾಮಿಗಳನ್ನ ಬಳಸಿ ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ ಚಾಲೆಂಜರ್ ಡೀಪ್ನವರೆಗೂ ಹೋಗಿ ಬಂದಿದ್ದಾರೆ ಎನ್ನಲಾಗಿದೆ. ಪೆಸಿಫಿಕ್ ಮಹಾಸಾಗರದ ದಕ್ಷಿಣ ಭಾಗದಲ್ಲಿರುವ ಮರಿಯಾನಾ ಟ್ರೆಂಚ್ ಎಂಬ ಪ್ರದೇಶದಲ್ಲಿ 1960ರಲ್ಲಿ ಮೊಟ್ಟಮೊದಲ ಬಾರಿಗೆ ಚಾಲೆಂಜರ್ ಡೀಪ್ ಲೊಕೇಶನ್ಗೆ ಜಾಕ್ಸ್ ಪಿಕರ್ಡಿ ಮತ್ತು ಡಾನ್ ವಾಲ್ಫ್ ಎಂಬಿಬ್ಬರು ತಲುಪಿದ್ರು. ಪ್ರಮುಖ ಚಲನಚಿತ್ರ ನಿರ್ದೇಶಕರಾದಂತಹ ಜೇಮ್ಸ್ ಕ್ಯಾಮರೂನ್ ಸಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಬಳಸಿ ನಿರ್ಮಿಸಲಾಗಿದ್ದ ಸಬ್ಮರಿನ್ನ ಸಹಾಯದಿಂದ ಈ ಚಾಲೆಂಜರ್ ಡೀಪ್ ಅನ್ನ ತಲುಪಿದ್ದರು. ಇನ್ನು ಸಮುದ್ರದ ಮತ್ತೊಂದು ನಿಗೂಢ ಸ್ಥಳವೆಂದರೆ ಬರ್ಮುಡಾ ಟ್ರಯಾಂಗಲ್. ಈ ಪ್ರಾಂತ್ಯ ಸಮುದ್ರದ ಇತಿಹಾಸದಲ್ಲಿ ಅತ್ಯಂತ ಮಿಸ್ಟೀರಿಯಸ್ ಮತ್ತು ಪ್ರಮಾದಕರ ಸ್ಥಳವೆಂದೇ ಖ್ಯಾತಿ ಪಡೆದಿದೆ. ನಾರ್ತ್ ಅಟ್ಲಾಂಟಿಕ್ ಸಮುದ್ರದ ಬಳಿ ಇರುವ ಈ ಪ್ರಾಂತ್ಯ 1.5 ಚದರ ಮಿಲಿಯನ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿ ಒಂದು ತ್ರಿಕೋನಾಕಾರದಲ್ಲಿದೆ. ಈ ಮಾರ್ಗವಾಗಿ ಗಾಳಿಯಲ್ಲಿ ಹೋದ ವಿಮಾನಗಳು, ನೀರಿನಲ್ಲಿ ಹೋದ ಹಡಗುಗಳು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಎಲ್ಲಿ ಹೋದವೆಂಬುದು ತಿಳಿದು ಬಂದಿಲ್ಲ. ಅದರಲ್ಲಿ ಪ್ರಯಾಣಿಸಿದ ಪ್ರಜೆಗಳು ಏನಾದರೂ ಎಂಬುದು ತಿಳಿಯದಾಗಿದೆ. 19ನೇ ಶತಮಾನದಲ್ಲಿ ವಿಜ್ಞಾನಿಗಳು ಈ ವಿಷಯದ ಕುರಿತು ಸಂಶೋಧನೆಗಳನ್ನು ನಡೆಸಿದ್ರು. ಈ ಟ್ರಯಾಂಗಲ್ ಮುಖೇನ ಹಾದು ಹೋದ ವಿಮಾನವನ್ನಾಗಲಿ ಹಡಗನ್ನಾಗಲಿ ಆ ಸಮುದ್ರವೇ ತನ್ನೊಳಗೆ ಎಳೆದುಕೊಂಡಿದೆ. ಆ ಪ್ರಾಂತ್ಯವೆಲ್ಲ ಒಂದು ಬ್ಲ್ಯಾಕ್ ಹೋಲ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. 1918ರಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ನಲ್ಲಿ ದೊಡ್ಡದೊಂದು ಪ್ರಮಾದವೇ ನಡೆಯಿತು. ಅಮೆರಿಕ ನೇವಿಗೇಷನ್ಗೆ ಸೇರಿದ ಒಂದು ಕಾರ್ಗೋ ಶಿಪ್ 300 ಮಂದಿ ಪ್ರಯಾಣಿಕರೊಂದಿಗೆ ಈ ಬರ್ಮುಡಾ ಟ್ರಯಾಂಗಲ್ನ ಬಳಿ ಬರುತ್ತಿದ್ದಂತೆ ಇಡೀ ಶಿಪ್ ಕ್ಷಣಾರ್ಧದಲ್ಲೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ತದನಂತರ ಶಿಪ್ ಕೊಂಚವೂ ಕಾಣದಂತೆ ಮಾಯವಾಗಿ ಬಿಟ್ಟಿತು. ಇದಾದ ಬಳಿಕ ಅನೇಕ ವರ್ಷಗಳವರೆಗೂ ಈ ಶಿಪ್ ಕುರಿತು ಸಂಶೋಧನೆ ನಡೆಯಿತಾದರೂ ಯಾವ ಮಾಹಿತಿಯೂ ಈವರೆಗೆ ಹೊರಬಂದಿಲ್ಲ. 1945ರಂದು ಅಮೆರಿಕಾಗೆ ಸೇರಿದ ಫೈಟರ್ ಜೆಟ್ ತನ್ನ ಟ್ರೈನಿಂಗ್ ಸಮಯದಲ್ಲಿ ಪ್ರಾಕ್ಟೀಸ್ಗಾಗಿ ಬರ್ಮುಡಾ ಟ್ರಯಾಂಗಲ್ನ ಬಳಿ ಬಂತಷ್ಟೇ. ಈವರೆಗೂ ಆ ಜೆಟ್ ಎಲ್ಲಿದೆ ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ. ಎಷ್ಟು ಅನ್ವೇಷಿಸಿದ್ರೂ ಆ ಜೆಟ್ ಬಗ್ಗೆ ಯಾವ ಮಾಹಿತಿಯೂ ಕೂಡ ಹೊರಬರಲಿಲ್ಲ. ಆ ಜೆಟ್ನ ಪೈಲಟ್ ಸಹ ದೊರೆಯಲಿಲ್ಲ. ಇಂತಹ ಭಯಾನಕ ಘಟನೆಗಳಿಂದಲೇ ಬರ್ಮುಡಾ ಟ್ರಯಾಂಗಲ್ ಮಿಸ್ಟೀರಿಯಸ್ ಮತ್ತು ಅಪಾಯಕಾರಿ ಸ್ಥಳವೆಂಬ ಹೆಸರು ಪಡೆಯಿತು. ಈ ಘಟನೆಗಳ ಹಿಂದಿನ ಅಸಲಿ ಕಾರಣವೇನೆಂದು ಈವರೆಗೆ ವಿಜ್ಞಾನಿಗಳಿಗೆ ಕಂಡುಹಿಡಿಯಲು ಆಗಲಿಲ್ಲ. ಸಮುದ್ರದ ಬಗ್ಗೆ ಮತ್ತೊಂದು ಆಘಾತಕಾರಿ ಸಂಗತಿ ಅಂದರೆ ಅದರಲ್ಲಿರುವ ವಿಷಕಾರಿ ಮತ್ತು ಅಪಾಯಕಾರಿ ಜೀವಿಗಳು. ಸಮುದ್ರದಲ್ಲಿರುವಷ್ಟು ಅಪಾಯಕಾರಿ ಜೀವಿಗಳು ಅಂತರಿಕ್ಷದಲ್ಲಿರೋದಿಲ್ಲ ಎನ್ನುತ್ತಾರೆ ವಿಜ್ಞಾನಿಗಳು. ಒಂದೇ ಸೆಕೆಂಡ್ನಲ್ಲಿ ಮನುಷ್ಯನ ಪ್ರಾಣವನ್ನ ತೆಗೆಯಬಲ್ಲ ಸಾಮರ್ಥ್ಯ ಹೊಂದಿರುವ ವಿಷಪೂರಿತ ಜೀವಿಗಳು ಸಮುದ್ರದಲ್ಲಿವೆ. ಉದಾಹರಣೆಗೆ ಬಾಕ್ಸ್ ಜೆಲ್ಲಿ ಫಿಶ್. ಇಂಡೋನೇಷ್ಯಾ, ಇಂಡೋ ಪೆಸಿಫಿಕ್ ಮತ್ತು ನಾರ್ದರ್ನ್ ಆಸ್ಟ್ರೇಲಿಯಾ ಸಮುದ್ರದಲ್ಲಿರುವ ಈ ಫಿಶ್ ಅತ್ಯಂತ ವಿಷಪೂರಿತವಾದ ಜೆಲ್ಲಿ ಫಿಶ್ ಆಗಿದೆ. ಇದು ಅತ್ಯಂತ ಶಕ್ತಿಶಾಲಿ ವಿಷವನ್ನ ಹೊರಹಾಕುತ್ತೆ. ಒಮ್ಮೆ ಬರುವ ವಿಷಕ್ಕೆ 30 ಮನುಷ್ಯರನ್ನ ಸಾಯಿಸುವ ಶಕ್ತಿ ಇದೆ. ಈ ಫಿಶ್ ಒಂದು ಸಾರಿ ಮಾನವನ ದೇಹವನ್ನ ಸೋಕಿದ್ರೂ ಸಾಕು, ಅವನು ಬದುಕುವ ಸಾಧ್ಯತೆಯೇ ಇಲ್ಲ. ಸಮುದ್ರದ ಆಳದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳಿವೆ. ಅವು ಮಾನವನ ಮಾಂಸವನ್ನ ತಿನ್ನುತ್ತವೆ. ಈ ಬ್ಯಾಕ್ಟೀರಿಯಾದ ಸಂಪರ್ಕಕ್ಕೇನಾದ್ರೂ ಮನುಷ್ಯ ಬಂದ್ರೆ ಅವನ ಕತೆ ಮುಗ್ದಂತೆಯೇ ಅರ್ಥ. ಈ ಜೀವಿಗಳನ್ನ ಇಲ್ಲಿಯವರೆಗೂ ಯಾರು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿಲ್ಲ. ಕತೆಯಾಗಿ ಮಾತ್ರವೇ ಹೇಳುತ್ತಿದ್ದಾರೆ. ಕೆಲವರು ಮಾತ್ರ ತಾವು ತಮ್ಮ ಕಣ್ಣಾರೆ ಈ ಜೀವಿಗಳನ್ನ ಕಂಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಇವಷ್ಟೇ ಅಲ್ಲದೆ ಸಮುದ್ರದಲ್ಲಿ 70 ಕಿಲೋಮೀಟರ್ ಉದ್ದವಿರುವ ಬೃಹದಾಕಾರದ ಆಕ್ಟೋಪಸ್ ಇದೆ ಎಂದು ನಾವು ನೋಡಿದ್ದೇವೆ ಎಂದು ಕೆಲವರು ಹೇಳುತ್ತಾರೆ. ಓಟೋಡಸ್ ಮೆಗ್ಲಡಾನ್ ಎಂಬ ಮತ್ತೊಂದು ಅಪಾಯಕಾರಿ ಜೀವಿಯೂ ಕೂಡ ಸಮುದ್ರದಲ್ಲಿದೆ. ನೋಡಲು ತೇಟ್ ಶಾರ್ಕ್ನಂತಿರುವ ಈ ಜೀವಿಯ ಒಂದೊಂದು ಹಲ್ಲು 17ರಿಂದ 18 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು ಅತ್ಯಂತ ಶಾರ್ಪ್ ಆಗಿರುತ್ತದೆ. ಈ ಜೀವಿ ಮಿಲಿಯನ್ ವರ್ಷಗಳ ಹಿಂದೆಯೇ ವಿನಾಶ ಹೊಂದಿದೆಯಾದರೂ ಕೆಲವರು ಮಾತ್ರ ಇದು ಈಗಲೂ ಇದೆ, ನಾವು ನೋಡಿದ್ದೇವೆ ಎಂದು ವಾದಿಸ್ತಾರೆ. ಸಾಮಾನ್ಯ ವಾತಾವರಣದಲ್ಲಿ ಉಂಟಾಗುವ ಗುಡುಗು ಮಿಂಚುಗಳೇ
ಜೀವಹಾನಿ ಮಾಡುವಂತಹ ಭೀಕರತೆ ಹೊಂದಿರುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ಸಮುದ್ರದಲ್ಲಿ ಉಂಟಾಗುವ ಗುಡುಗು ಮಿಂಚಿನ ತೀವ್ರತೆ ಹೇಗಿರುತ್ತೆ ಎಂದು ಒಮ್ಮೆ ಊಹಿಸಿ. ಸಮುದ್ರದಲ್ಲಿ ಏಳುವ ಬಿರುಗಾಳಿ, ಗುಡುಗು ಮಿಂಚು ಅತ್ಯಂತ ಭೀಕರವಾಗಿ ಇರುತ್ತದೆ, ಜೀವಹಾನಿ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ. ಸಮುದ್ರದಲ್ಲಿ ಏಳುವ ವಿದ್ಯುತ್ ತರಂಗಗಳು ಅಲ್ಲಿ ಸಂಚರಿಸುವ ಹಡಗುಗಳನ್ನ ಬಹುವಾಗಿ ಬಾಧಿಸುತ್ತದೆ. ಆ ವಿದ್ಯುತ್ ತರಂಗಗಳು ಹಡಗಿನ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಬಿರುಗಾಳಿಯು ಹಡಗನ್ನ ತನ್ನೊಂದಿಗೆ ಕೊಂಡೊಯ್ಯುತ್ತದೆ. ಎಲ್ಲಾ ಕಾರಣಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ತಿಳಿಯೋದು ಒಂದೇ, ಸಮುದ್ರವನ್ನ ಅಧ್ಯಯನ ಮಾಡೋದು, ಅನ್ವೇಷಿಸೋದು ಸುಲಭದ ಮಾತಂತೂ ಖಂಡಿತವಾಗಿಯೂ ಅಲ್ಲ. ಜೀವಕ್ಕೆ ಸಂಚಕಾರ ತರುವ ಹಲವಾರು ವಿಷಯಗಳು ಸಮುದ್ರದಲ್ಲಿವೆ. ಹಾಗಾಗಿ ವಿಜ್ಞಾನಿಗಳು ಸಮುದ್ರದ ತಂಟೆಗೆ ಹೋಗದೇ ಇರೋದು. ಒಂದೊಂದು ದಿನ ತಂತ್ರಜ್ಞಾನ ಮತ್ತಷ್ಟು ಅಭಿವೃದ್ಧಿಗೊಂಡು ಸಮುದ್ರದ ಅನ್ವೇಷಣೆಯನ್ನ ನಡೆಸಿ ರೋಮಾಂಚನಕಾರಿ ವಿಷಯಗಳನ್ನ ವಿಜ್ಞಾನಿಗಳು ಹೊರತರಲಿ ಎಂದಷ್ಟೇ ಆಶಿಸೋಣ. ಸಮುದ್ರದ ಅಲೆಗಳನ್ನ ನೋಡಿ, ಆ ಅಲೆಗಳ ಏರಿಳಿತದಲ್ಲಿರುವ ಆ ಸದ್ದು, ಆ ಸದ್ದಿಗಿಂತ ಸುಂದರವಾದ ದಿವ್ಯ ಮೌನವೊಂದು ಸಾಗರದೊಳಗಿದೆ. ಆ ಶಾಂತತೆಯಲ್ಲೇ ಅನೇಕಾರು ರಹಸ್ಯಗಳನ್ನ ಸಮುದ್ರ ತನ್ನ ಮಡಿಲಿನಲ್ಲಿ ಬಚ್ಚಿಟ್ಟುಕೊಂಡಿದೆ. ಸಮುದ್ರದ ಆಳದಲ್ಲಿ ಯಾರಿಗೂ ತಿಳಿಯದ ಅದೆಷ್ಟೋ ವಿಸ್ಮಯಗಳಿದೆ. ಇಂತಹ ಸಮುದ್ರದಲ್ಲಿ ಜೀವವೇ ಹೋಗುವ ಅಪಾಯಕಾರಿ ಸಂಗತಿಗಳಿವೆ ಅಂದ್ರೆ ಅದು ಪ್ರಕೃತಿಯ ಮತ್ತೊಂದು ಮುಖ ಎಂದೇ ಹೇಳಬಹುದು. ನಾನು ನನ್ನಿಂದಲೇ ಎಂದು ಬೀಗುವ ಮಾನವನ ಕೈಯಲ್ಲಿ ಅಕ್ಷರಶಃ ಏನೂ ಇಲ್ಲ. ಒಂದು ಪ್ರಕೃತಿಯ ವಿಕೋಪ ಸಾಕು ಮನುಷ್ಯನ ಅಹಂ ಅಳಿಸಿ ಹಾಕಲು. ಅಂತಹ ದಿವ್ಯ ಶಕ್ತಿ ಪ್ರಕೃತಿಗಿದೆ. ಪ್ರಕೃತಿಯೇ ಸರ್ವ. ಮನುಷ್ಯ ಪ್ರಕೃತಿಯ ಒಂದು ಭಾಗವಷ್ಟೇ. ಪ್ರಕೃತಿ ಮನುಷ್ಯನ ಭಾಗವಲ್ಲ ಅನ್ನೋದಕ್ಕೆ ಸಮುದ್ರಗಳೇ ಉತ್ತಮ ಉದಾಹರಣೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.